ಬೆಂಗಳೂರಿಗರೇ ಎಚ್ಚರ ಎಚ್ಚರ. ನಿಮಗೆ ಗೊತ್ತಿಲ್ಲದಂತೆ ನಾನಾ ರೂಪದಲ್ಲಿ ನಿಮ್ಮ ಹೊಟ್ಟೆಗೆ ವಿಷ ಸೇರ್ತಾ ಇದೆ. ಆಘಾತಕಾರಿ ಅಂಶವೊಂದು ಈಗ ಲ್ಯಾಬ್ ರಿಪೋರ್ಟ್ನಲ್ಲಿ ಹೊರಬಿದ್ದಿದೆ. ಹಾಗಾದರೆ ಆ ಶಾಕಿಂಗ್ ಸುದ್ದಿ ಏನು, ಬನ್ನಿ ನೋಡೋಣ. ಬಣ್ಣ ಬಣ್ಣದ ಆಹಾರ ಆರೋಗ್ಯಕ್ಕೆ ಸಂಚಕಾರ. ಶೀಘ್ರದಲ್ಲಿ ಐಸ್ ಕ್ರೀಮ್ ಮತ್ತು ಕೇಕ್ ಪ್ರಿಯರಿಗೂ ಶಾಕ್. ಲ್ಯಾಬ್ ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶ ಪತ್ತೆ. ಕಬಾಬ್, ಕಾಟನ್ ಕ್ಯಾಂಡಿ, ಪಾನಿಪುರಿ ಬೆನ್ನಲ್ಲೇ ಇದೀಗ ಐಸ್ ಕ್ರೀಮ್ ಕೇಕ್ ಪ್ರಿಯರಿಗೂ ಶಾಕ್ ಎದುರಾಗಿದೆ. ವಾಂಗಿಬಾತ್, ಬಿಸಿಬೇಳೆ ಬಾತ್ ಜೊತೆಗೆ ರಾಸಾಯನಿಕ ಅಂಶ ನಿಮ್ಮ ದೇಹ ಸೇರ್ತಾ ಇದೆ. ನೀವು ತಿನ್ನೋ ಆಹಾರದ ಜೊತೆಗೆ ರಾಸಾಯನಿಕ ನಿಮ್ಮ ದೇಹ ಹೋಗುತ್ತಿದೆ. ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ನಡೆಸಿದ ಮೆಗಾ ಆಪರೇಷನ್ ಅಲ್ಲಿ ಇಂತಹದೊಂದು ಅಚ್ಚರಿಯ ಅಂಶ ಬಯಲಾಗಿದೆ. ಕೇಕ್, ಐಸ್ ಕ್ರೀಮ್ ಬ್ಯಾನ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಪರಿಶೀಲನೆಯ ವೇಳೆ ಅನುಮಾನ ಬಂದ ಆಹಾರದ ಸ್ಯಾಂಪಲ್ ಪಡೆದು ಟೆಸ್ಟಿಂಗ್ಗೆ ಒಳಪಡಿಸಿತ್ತು. ಚಿಕನ್ ಕಬಾಬ್, ಚಿಲ್ಲಿ ಪೌಡರ್, ಅರಿಶಿಣ ಹುಡಿ, ಮಸಾಲ ಪೌಡರ್, ವಾಂಗಿಬಾತ್ ಪೌಡರ್, ಸಾಂಬಾರ್ ಪೌಡರ್, ಬಿಸಿಬೇಳೆ ಬಾತನ್ನ ಪರೀಕ್ಷೆಗೆ ಒಳಪಡಿಸಿದ್ದು. ಇದರಲ್ಲಿ ಕೆಲವೊಂದು ಕಡೆ ಹಾನಿಕಾರಕ ಅಂಶ ಇರೋದು ರಿಪೋರ್ಟ್ನಲ್ಲಿ ವರದಿಯಾಗಿದೆ. ಕೆಲ ಐಸ್ ಕೇಕ್, ಐಸ್ ಕ್ರೀಮ್ಗಳಲ್ಲಿ ಕೃತಕ ಬಣ್ಣ ಬಳಕೆಯ ಆರೋಪ ಇದ್ದು, ಇದೇ ಕಾರಣಕ್ಕೆ ಐಸ್ ಕೇಕ್ ಹಾಗೂ ಐಸ್ ಕ್ರೀಮ್ಗಳನ್ನು ಕೂಡ ಟೆಸ್ಟ್ಗೆ ಕಳುಹಿಸಲಾಗಿದೆ. ಕಲರ್ ಐಸ್ ಕೇಕ್ ಹಾಗೂ ಐಸ್ ಕ್ರೀಮ್ಗಳಲ್ಲಿ ರಾಸಾಯನಿಕ ವಸ್ತು ಜನರ ದೇಹ ಸೇರ್ತಾ ಇದೆ. ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶ ಕಂಡು ಬಂದರೆ ಐಸ್ ಕ್ರೀಮ್ ರುಚಿ ಕೂಡ ಬದಲಾಗುವುದು ಪಕ್ಕ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿಗರೇ ಎಚ್ಚರ ಎಚ್ಚರ. ನಿಮಗೆ ಗೊತ್ತಿಲ್ಲದಂತೆ ನಾನಾ ರೂಪದಲ್ಲಿ ನಿಮ್ಮ ಹೊಟ್ಟೆಗೆ ವಿಷ ಸೇರ್ತಾ ಇದೆ. ಆಘಾತಕಾರಿ ಅಂಶವೊಂದು ಈಗ ಲ್ಯಾಬ್ ರಿಪೋರ್ಟ್ನಲ್ಲಿ ಹೊರಬಿದ್ದಿದೆ. ಹಾಗಾದರೆ ಆ ಶಾಕಿಂಗ್ ಸುದ್ದಿ ಏನು, ಬನ್ನಿ ನೋಡೋಣ. ಬಣ್ಣ ಬಣ್ಣದ ಆಹಾರ ಆರೋಗ್ಯಕ್ಕೆ ಸಂಚಕಾರ. ಶೀಘ್ರದಲ್ಲಿ ಐಸ್ ಕ್ರೀಮ್ ಮತ್ತು ಕೇಕ್ ಪ್ರಿಯರಿಗೂ ಶಾಕ್. ಲ್ಯಾಬ್ ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶ ಪತ್ತೆ. ಕಬಾಬ್, ಕಾಟನ್ ಕ್ಯಾಂಡಿ, ಪಾನಿಪುರಿ ಬೆನ್ನಲ್ಲೇ ಇದೀಗ ಐಸ್ ಕ್ರೀಮ್ ಕೇಕ್ ಪ್ರಿಯರಿಗೂ ಶಾಕ್ ಎದುರಾಗಿದೆ. ವಾಂಗಿಬಾತ್, ಬಿಸಿಬೇಳೆ ಬಾತ್ ಜೊತೆಗೆ ರಾಸಾಯನಿಕ ಅಂಶ ನಿಮ್ಮ ದೇಹ ಸೇರ್ತಾ ಇದೆ. ನೀವು ತಿನ್ನೋ ಆಹಾರದ ಜೊತೆಗೆ ರಾಸಾಯನಿಕ ನಿಮ್ಮ ದೇಹ ಹೋಗುತ್ತಿದೆ. ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ನಡೆಸಿದ ಮೆಗಾ ಆಪರೇಷನ್ ಅಲ್ಲಿ ಇಂತಹದೊಂದು ಅಚ್ಚರಿಯ ಅಂಶ ಬಯಲಾಗಿದೆ. ಕೇಕ್, ಐಸ್ ಕ್ರೀಮ್ ಬ್ಯಾನ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಪರಿಶೀಲನೆಯ ವೇಳೆ ಅನುಮಾನ ಬಂದ ಆಹಾರದ ಸ್ಯಾಂಪಲ್ ಪಡೆದು ಟೆಸ್ಟಿಂಗ್ಗೆ ಒಳಪಡಿಸಿತ್ತು. ಚಿಕನ್ ಕಬಾಬ್, ಚಿಲ್ಲಿ ಪೌಡರ್, ಅರಿಶಿಣ ಹುಡಿ, ಮಸಾಲ ಪೌಡರ್, ವಾಂಗಿಬಾತ್ ಪೌಡರ್, ಸಾಂಬಾರ್ ಪೌಡರ್, ಬಿಸಿಬೇಳೆ ಬಾತನ್ನ ಪರೀಕ್ಷೆಗೆ ಒಳಪಡಿಸಿದ್ದು. ಇದರಲ್ಲಿ ಕೆಲವೊಂದು ಕಡೆ ಹಾನಿಕಾರಕ ಅಂಶ ಇರೋದು ರಿಪೋರ್ಟ್ನಲ್ಲಿ ವರದಿಯಾಗಿದೆ. ಕೆಲ ಐಸ್ ಕೇಕ್, ಐಸ್ ಕ್ರೀಮ್ಗಳಲ್ಲಿ ಕೃತಕ ಬಣ್ಣ ಬಳಕೆಯ ಆರೋಪ ಇದ್ದು, ಇದೇ ಕಾರಣಕ್ಕೆ ಐಸ್ ಕೇಕ್ ಹಾಗೂ ಐಸ್ ಕ್ರೀಮ್ಗಳನ್ನು ಕೂಡ ಟೆಸ್ಟ್ಗೆ ಕಳುಹಿಸಲಾಗಿದೆ. ಕಲರ್ ಐಸ್ ಕೇಕ್ ಹಾಗೂ ಐಸ್ ಕ್ರೀಮ್ಗಳಲ್ಲಿ ರಾಸಾಯನಿಕ ವಸ್ತು ಜನರ ದೇಹ ಸೇರ್ತಾ ಇದೆ. ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶ ಕಂಡು ಬಂದರೆ ಐಸ್ ಕ್ರೀಮ್ ರುಚಿ ಕೂಡ ಬದಲಾಗುವುದು ಪಕ್ಕ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀರು ನಿಂತು ಕೆರೆಯಂತಾಗಿದೆ ಆಸ್ಪತ್ರೆ. ರೋಗಿಗಳು, ರಿಮ್ಸ್ ಸಿಬ್ಬಂದಿ ಪರದಾಡಿದ್ದಾರೆ. ನಗರದ ರಿಮ್ಸ್ ಆಸ್ಪತ್ರೆ ನೀರಿನಲ್ಲಿ ಮುಳುಗಡೆ ಆಗಿದೆಯಂತೆ. ಅಷ್ಟರ ಮಟ್ಟಿಗೆ ಮಳೆ ಹೊಡೆದಿದೆ. ರಾಯಚೂರಿನಲ್ಲಿ ವರುಣನ ಅಬ್ಬರ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏನು ಬೆಡ್ ಮಟ್ಟದವರೆಗೂ ಕೂಡ ನೀರು ಬಂದಿದೆ. ಆಸ್ಪತ್ರೆಯಲ್ಲಿರುವಂಥ ಬೆಡ್ ಮಟ್ಟದವರೆಗೂ ಕೂಡ ನೀರು ನುಗ್ಗಿದೆ. ಒಳಗಡೆ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗೋಗಿದೆ ಆಸ್ಪತ್ರೆ. ರೋಗಿಗಳು, ಅಲ್ಲಿನ ಸಿಬ್ಬಂದಿಗಳು ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಆಸ್ಪತ್ರೆ ಆವರಣದಲ್ಲಿ ನೀರು ತುಂಬಿಕೊಂಡಿರೋದು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮನೆಗಳಿಗೂ ಕೂಡ ಈ ಕಾಟ ಏನು ತಪ್ಪಿದ್ದಲ್ಲ. ಸಂಪೂರ್ಣವಾಗಿ ರಸ್ತೆ ಆಗಿರ್ಬೋದು,
ಅಲ್ಲಿರುವಂಥ ಮನೆಗಳಾಗಿರ್ಬೋದು ಅಲ್ಲಿಗೂ ನೀರು ನುಗ್ಗಿದೆ, ಜಲಾವೃತಗೊಂಡಿದೆ. ಆಸ್ಪತ್ರೆ ಅಂತೂ ಸಂಪೂರ್ಣ ನೀರಿನಿಂದ ಆವೃತ ಆಗಿದೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ 11 ಪ್ರೈಮ್. ನಾನು ಅಶ್ವದೇವಿತ್. ರಾಯಚೂರಿನಲ್ಲಿ ವರುಣನ ಅಬ್ಬರ, ಧಾರಾಕಾರ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ. ನಗರದ ರಿಮ್ಸ್ ಆಸ್ಪತ್ರೆ ಮುಳುಗಡೆ ಆಗಿದೆ. ಆಸ್ಪತ್ರೆ ಆವರಣದಲ್ಲಿ ನೀರು ನಿಂತು ಅವಾಂತರವೇ ಸೃಷ್ಟಿಯಾಗಿದೆ. ಮಳೆ ನೀರು ನಿಂತು ಕೆರೆಯಂತಾಗಿದೆ ಆಸ್ಪತ್ರೆ. ರೋಗಿಗಳು, ರಿಮ್ಸ್ ಸಿಬ್ಬಂದಿ ಪರದಾಡಿದ್ದಾರೆ. ನಗರದ ರಿಮ್ಸ್ ಆಸ್ಪತ್ರೆ ನೀರಿನಲ್ಲಿ ಮುಳುಗಡೆ ಆಗಿದೆಯಂತೆ. ಅಷ್ಟರ ಮಟ್ಟಿಗೆ ಮಳೆ ಹೊಡೆದಿದೆ. ರಾಯಚೂರಿನಲ್ಲಿ ವರುಣನ ಅಬ್ಬರ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏನು ಬೆಡ್ ಮಟ್ಟದವರೆಗೂ ಕೂಡ ನೀರು ಬಂದಿದೆ. ಆಸ್ಪತ್ರೆಯಲ್ಲಿರುವಂಥ ಬೆಡ್ ಮಟ್ಟದವರೆಗೂ ಕೂಡ ನೀರು ನುಗ್ಗಿದೆ. ಒಳಗಡೆ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗೋಗಿದೆ ಆಸ್ಪತ್ರೆ. ರೋಗಿಗಳು, ಅಲ್ಲಿನ ಸಿಬ್ಬಂದಿಗಳು ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಆಸ್ಪತ್ರೆ ಆವರಣದಲ್ಲಿ ನೀರು ತುಂಬಿಕೊಂಡಿರೋದು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮನೆಗಳಿಗೂ ಕೂಡ ಈ ಕಾಟ ಏನು ತಪ್ಪಿದ್ದಲ್ಲ. ಸಂಪೂರ್ಣವಾಗಿ ರಸ್ತೆ ಆಗಿರ್ಬೋದು, ಅಲ್ಲಿರುವಂಥ ಮನೆಗಳಾಗಿರ್ಬೋದು ಅಲ್ಲಿಗೂ ನೀರು ನುಗ್ಗಿದೆ, ಜಲಾವೃತಗೊಂಡಿದೆ. ಆಸ್ಪತ್ರೆ ಅಂತೂ ಸಂಪೂರ್ಣ ನೀರಿನಿಂದ ಆವೃತ ಆಗಿದೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.